ಹೆಲೋ ಗೈಸ್ 2022 ಅಲ್ಲಿ ರಿಲೀಸ್ ಆಗಿರೋ ಯು ಆರ್ ನಾಟ್ ಮೈ ಮದರ್ ಅನ್ನೋ ಮೂವಿಯನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಸೊ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಸೊ ಲೆಟ್ ಸ್ಟಾರ್ಟ್. ನಾವು ಸ್ಟಾರ್ಟಿಂಗ್ ಒಂದು ಮಗುನ ನೋಡ್ತೀವಿ. ಆ ಮಗುನ ಯಾರೋ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅದರ ಸುತ್ತ ಕಡ್ಡಿಗಳನ್ನಿಡ್ತಾರೆ ಆ್ಯಂಡ್ ಬೆಂಕಿ ಕೊಟ್ಬಿಡ್ತಾರೆ. ಆಮೇಲೆ ಒಂದು ಬುಕ್ ಕೂಡ ಅಲ್ಲೇ ಇರ್ತದೆ. ಸೊ ಏನಾಗ್ತಿರ್ಬೋದು ಅನ್ನೋದು ನಮಗೆ ತಿಳಿತದೆ. ಒಬ್ಬರು ಅಜ್ಜಿ ಆ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಪ್ರೆಸೆಂಟಿಗೆ ಬರುತ್ತೆ. ನಾವು ಒಬ್ಬಳು ಹುಡುಗಿನ ನೋಡ್ತೀವಿ. ಅವಳ ಹೆಸರು ಚಾರ್. ಆ್ಯಂಡ್ ಅವಳು ಬೆಳಿಗ್ಗೆ ಹೇಳ್ತಾಳೆ. ತುಂಬ ಲೇಟ್ ಆಗಿದ್ದ ಕಾರಣ ತನ್ನ ಗ್ರ್ಯಾನಿ ಹತ್ರ ಹೇಳ್ತಾರೆ ಕಾಲೇಜ್ ಬಿಡಲಿಕ್ಕೆ. ಬಟ್ ಗ್ರ್ಯಾನಿ ಹೇಳ್ತಾರೆ ಅಮ್ಮನ ಹತ್ರ ಹೇಳು ಅಂತ. ನಾವು ನೋಡ್ತೀವಿ ಆ ಹುಡುಗಿ ಅಮ್ಮನ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದಾಳೆ. ಆ್ಯಂಡ್ ಅಮ್ಮನನ್ನು ಎಬ್ಬಿಸ್ತಾಳೆ. ಅಮ್ಮ ಕೂಡ ಓಕೆ ಹೇಳ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಈ ರೀತಿ ಅವ್ರು ರಸ್ತೆಯಲ್ಲಿ ಹೋಗ್ತಿರುವಾಗ ಅವಳು ಫುಡ್ ಬಗ್ಗೆ ಮಾತಾಡ್ತಾಳೆ. ನಮ್ಮಲ್ಲಿ ಫುಡ್ ಇಲ್ಲ, ಫುಡ್ ತಗೋಬೇಕು ಅಂತ ಚಾರ್. ಸೊ ಆ ಟೈಮಲ್ಲಿ ಅವರು ಆಕ್ಸಿಡೆಂಟ್ ಮಾಡಲಿಕ್ಕಿರ್ತಾರೆ. ಆಗ ಚಾರಿಗೆ ತನ್ನ ತಾಯಿ ಮೇಲೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಅವಳು ಅಲ್ಲಿಂದ ಎತ್ಕೊಂಡು ಸೀದಾ ನಡ್ಕೊಂಡೇ ಹೋಗ್ತಾಳೆ ಸ್ಕೂಲಿಗೆ. ಆ್ಯಂಡ್ ಅಲ್ಲಿ ಒಬ್ಬರು ಟೀಚರ್ ಇರ್ತಾರೆ. ಅವರಿಗೆ ಚಾರ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವಳು ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿರ್ತಾಳೆ. ನಾವು ಒಬ್ಬಳು ರೂಡ್ ಹುಡುಗಿಯನ್ನು ಕೂಡ ನೋಡ್ತೀವಿ. ಅವಳ ಹೆಸರು ಸುಜೇನ್. ಸೊ ಅವಳು ಸ್ವಲ್ಪ ತೊಂದರೆ ಕೊಡೋ ರೀತಿಯೇ ನೋಡ್ತಾಳೆ ನಮ್ಮ ಚಾರನ್ನು. ಬಟ್ ಅವಳು ಆ ಟೈಮಲ್ಲಿ ತೊಂದರೆ ಏನೂ ಕೊಡೋದಿಲ್ಲ. ಅವಳು ಒಂದು ಚಿಂಗಮನ್ನು ಆ ಒಂದು ಪೇಪರ್ಗೆ ಅಂಟಿಸಿ ಹೋಗ್ತಾಳೆ. ಆ್ಯಂಡ್ ಒಂದು ಪೇಂಟಿಂಗನ್ನು ಕೂಡ ಚಾರ್ ತನ್ನ ಟೀಚರ್ಗೆ ಕೊಡ್ತಾಳೆ. ನಾವು ನೋಡ್ತೀವಿ ಚಾರ್ ತುಂಬ ಜಾಸ್ತಿ ಸೈಲೆಂಟ್ ಇರ್ತಾಳೆ ಆ್ಯಂಡ್ ಎಲೋನ್ ಆಗಿರ್ತಾಳೆ. ಮನೆ ಬರ್ತಿರುವಾಗ ಅವಳು ತನ್ನ ಅಮ್ಮನ ಗಾಡಿ ನೋಡ್ತಾಳೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಫುಡ್ನ ಐಟಮ್ ಇರ್ತದೆ, ಬಟ್ ಅವಳ ಅಮ್ಮ ಇರೋದಿಲ್ಲ. ಸೊ ಮನೆಗೆ ಹೋಗಿ ಅವರೇ ಪೊಲೀಸ್ನವರೆಲ್ಲ ಬರ್ತಾರೆ, ಕಂಪ್ಲೇಂಟ್ ಎಲ್ಲ ಆಗುತ್ತೆ. ನಾವು ನೋಡ್ತೀವಿ ಚಾರ್ನ ತಂದೆನ. ಸೊ ಅವರು ಕೂಡ ಬರ್ತಾರೆ ಅಲ್ಲಿಗೆ. ತಂದೆ ಹೆಸರು ಬಂದುಬಿಟ್ಟು ಆ್ಯರೋನ್. ಆ್ಯಂಡ್ ಯೋಚನೆ ಮಾಡಿರ್ತಾರೆ ಏನಾಗಿರ್ಬೋದು. ಚಾರ್ ಹೇಳ್ತಾಳೆ ತನ್ನ ತಂದೆ ಹತ್ರ, ಅಮ್ಮ ಏನು ಹೇಳಿದರು, ನನಗೆ ಮುಂದೆ ಇದನ್ನು ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ನೋಡ್ತೀವಿ ಚಾರಲ್ಲಿಂದ ಸೀದಾ ಹೋಗ್ತಾ ಇರ್ತಾಳೆ ಅಮ್ಮನ ಫೋಟೋ ಹಿಡ್ಕೊಂಡು. ಆ್ಯಂಡ್ ಅದೇ ಒಂದು ಬುಲಿ ಗ್ಯಾಂಗ್ ಸಿಗ್ತದೆ. ಅದರಲ್ಲಿ ಸುಜೇನ್ ಇರ್ತಾಳೆ ಆ್ಯಂಡ್ ಈ ಹುಡುಗಿ ಕೂಡ ಇರ್ತಾಳೆ. ಈ ಬುಲಿಗಲ್ಲಿ ಏನು ಹೇಳ್ತಾಳೆ ಅಂದರೆ, ನೀನು ಸಿಗರೇಟ್ ಊದು, ನಿಮಗೆ ತೆಮ್ಮ ಬಂದಿಲ್ಲ ಅಂದರೆ ನಾನು ಈ ಒಂದು ಫೋಟೋನ ಹೊತ್ತಿಸ್ತೀನಿ ಅಂತ. ಬಟ್ ಚಾರಿಗೆ ತೆಮ್ಮ ಬರ್ತದೆ ಆ್ಯಂಡ್ ಆ ಫೋಟೋನ ಹೊತ್ತಿಸ್ತಾಳೆ. ಬಟ್ ಆ ಚಾರ್ಗೆ ಆ ಫೋಟೋನ ಸೇವ್ ಮಾಡೋಕ್ಕಾಗಲ್ಲ. ಅವಳು ಒಂದು ಕಡೆಯಲ್ಲಿ ಕುತ್ಕೊಂಡು ತನ್ನ ತಾಯಿನ ನೆನ್ಪು ಮಾಡ್ಕೊತಿರ್ತಾಳೆ, ಚಿಕ್ಕ ವಯಸ್ಸಲ್ಲಿ ಎಷ್ಟು ಖುಷಿಯಲ್ಲಿದ್ವಿ ಅಂತ. ಆ್ಯಂಡ್ ಅವಳು ಮನೆಗೆ ಹೋಗ್ತಾಳೆ. ಅಲ್ಲಿ ಕೂಡ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಅವಳಿಗೊಂದು ಕನಸು ಬೀಳ್ತದೆ. ಆ್ಯಂಡ್ ಆ ಕನಸಲ್ಲಿ ಅವಳ ಒಂದು ತಾಯಿಯ ವಿಕಾರ ಮುಖಾನ. ಆ್ಯಂಡ್ ನಮಗೂ ಕೂಡ ಅದು ನೋಡೋಕ್ಕಾಗಲ್ಲ. ಆ್ಯಂಡ್ ಅವಳಿಗೆ ವಾಮಿಟ್ ಬಂದುಬಿಡ್ತದೆ. ಆ್ಯಂಡ್ ಅವಳಿಗೆ ಎದ್ದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ, ಏನಾಯಿತು ಮರಿ, ಯಾಕೆ ಈ ರೀತಿ ಕನಸು ಬಂತು ಅಂತ. ಸೊ ಯಾರೂ ಇದ್ದಾರೆ ಅನ್ನೋ ಫೀಲಿಂಗ್ ಆಗುತ್ತೆ. ನೋಡುವಾಗ ಅವಳ ತಾಯಿ ಅಲ್ಲೇ ಕುತ್ಕೊಂಡು ಪೇಂಟ್ ಮಾಡ್ತಿರ್ತಾರೆ. ಬೆಳಿಗ್ಗೆ ಅವಳು ತಂದೆ ಜೊತೆ ಎಲ್ಲ ಮಾತಾಡ್ತಾಳೆ. ಆ್ಯಂಡ್ ತಂದೆ ಒಂದು ಕುಂಬಳಕಾಯಿನ ತಗೊಂಡು ತಂದಿರ್ತಾರೆ. ಯಾಕಂದರೆ ಈ ಅಮ್ಮ ಮಗಳಿಗೆ ಕುಂಬಳಕಾಯಿ ಅಂದರೆ ತುಂಬ ಜಾಸ್ತಿ ಇಷ್ಟ. ಸೊ ಹೇಳ್ತಾಳೆ ಅವರು ಹುಷಾರಾಗಿದ್ದಾರಲ್ಲ ಅಂತ. ಅದಕ್ಕೆ ಯಾರೋನು ಹೇಳ್ತಾನೆ, ಹಾಂ ಹುಷಾರಾಗಿದ್ದಾಳೆ, ಸ್ವಲ್ಪ ಟ್ಯಾಬ್ಲೆಟ್ ಕೊಡಬೇಕು ಅಂತ. ಆ್ಯಂಡ್ ನಾವು ನೋಡ್ತೀವಿ ಸುಜೇನನ್ನು. ಅವಳು ತುಂಬ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾ ಇರ್ತಾಳೆ ಚಾರ್ ಮೇಲೆ. ಆ್ಯಂಡ್ ಚಾರ್ ಕೂಡ ಹೇಳ್ತಾಳೆ, ನೀನು ಯಾಕೆ ಇಷ್ಟು ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ದೀಯ ಅಂತ. ಸುಜೇನ್ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ ಅಂತ. ಸುಜೇನ್ ಅಪ್ಪ ಹೇಳ್ತಾರೆ, ಅವಳಿಂದ ಸ್ವಲ್ಪ ದೂರ ಇರು. ಸುಜೇನ್ ಹೇಳ್ತಾಳೆ, ಯಾಕೆ ಅಂತ. ಬಟ್ ಅಪ್ಪ ಹೇಳ್ತಾರೆ, ದೂರ ಇರೋಷ್ಟೇ. ಆ್ಯಂಡ್ ಮನೆಗೆ ಬರ್ತಾಳೆ ಚಾರ್. ಆ್ಯಂಡ್ ಅಲ್ಲಿ ಅವಳ ತಾಯಿ ಕೂಡ ಇರ್ತಾರೆ. ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ ಅವರಿಬ್ಬರು. ಆ್ಯಂಡ್ ನಾವು ನೋಡ್ತೀವಿ ಅವರ ಒಂದು ಕ್ಯೂಟ್ ಒಂದು ಬಾಂಡಿಂಗನ್ನು. ಚಾರ್ಗೂ ಕೂಡ ತುಂಬ ಖುಷಿಯಾಗುತ್ತೆ. ತನ್ನ ತಾಯಿ ಜೊತೆ ತುಂಬ ದಿನ ಆದಮೇಲೆ ಇಷ್ಟು ಖುಷಿಯಲ್ಲಿ ಇರ್ತಾಳೆ ಅವಳು. ಆ್ಯಂಡ್ ಅಡುಗೆ ಆಗುತ್ತೆ. ಅಡುಗೆ ಆದಮೇಲೆ ಎಲ್ಲ ಊಟ ಮಾಡಿ ಕೂರ್ತಾರೆ. ಆ್ಯಂಡ್ ಚಾರ್ ನಮ್ಮ ಹೇಳ್ತಾರೆ, ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದೀನಿ, ಸ್ವಲ್ಪ ದಿನ ನಾವು ತಿರ್ಕೊಂಡು ಬರ್ತೀವಿ ಅಂತ. ಆಗ ಆ್ಯರೋನ್ ಹೇಳ್ತಾನೆ, ಬೇಡ ಬೇಡ, ಒಂದು ವಾರ ಎಲ್ಲಿಗೂ ಹೋಗೋದು ಬೇಡ, ನೀನು ಹುಷಾರಾಗು ಮೊದಲು ಅಂತ. ಬಟ್ ಅವ್ರು ಫೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಚಾರ್ನ ಅಜ್ಜಿನ ಒಂದು ರೀತಿ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಯಾಕೆ ಅನ್ನೋದು ಗೊತ್ತಾಗಲ್ಲ. ಆ್ಯರೋನ್ ಬರ್ತಾನೆ, ಬ್ಯಾಂಕ್ ಕಾರ್ಡ್ ಕೊಡ್ತಾನೆ ಚಾರಿದ್ದು ಅಮ್ಮಂದು. ಹೇಳ್ತಾನೆ, ನೀವಿಬ್ಬರು ಹೋಗಬಾರ್ದಂತ ನಾನು ಹೇಳ್ತಿಲ್ಲ, ನೀನು ಬೇಜಾರಾಗಬೇಡ, ಆದರೆ ಅವಳು ಹುಷಾರಾಗಬೇಕಲ್ಲ ಅಂತ. ಸೊ ಬ್ಯಾಂಕ್ ಕಾರ್ಡ್ ಕೊಟ್ಟಾದ್ಮೇಲೆ ಆ ಒಂದು ಬ್ಯಾಂಕ್ ಕಾರ್ಡನ್ನು ಅವಳು ತೆಗೆದಿರ್ತಾಳೆ. ನಾವು ನೋಡ್ತೀವಿ ಯಾರೋ ಅವರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ರಾತ್ರಿ ಎಚ್ಚರ ಆಗ್ತದೆ. ಆ್ಯಂಡ್ ಗಂಟ್ಲಿಗೆ ಕೈ ಹಾಕಿ ಅವಳು ವಾಂತಿ ಮಾಡ್ತಿದ್ದಾಳೆ, ಅದು ಕೂಡ ವಿಚಿತ್ರ ರೂಪದಲ್ಲಿ. ಅದನ್ನು ನೋಡಿ ಚಾರ್ಗೆ ತುಂಬ ಜಾಸ್ತಿ ಹೆದರಿಕೆಯಾಗಿ ಬಂದು ಅವಳು ಮಲಗೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಆ್ಯಂಡ್ ಅವಳ ತಾಯಿ ಬಂದು ಯುವರ್ ಅವೇಕ್ ಅಂತ 2-3 ಸರಿ ಕೇಳ್ತಾರೆ. ಆ್ಯಂಡ್ ಅಲ್ಲಿಗೆ ಆ ಸೀನ್ ಕಟ್ಟಾಗುತ್ತೆ. ನಾವು ನೋಡ್ತೀವಿ ನೆಕ್ಸ್ಟ್ ಡೇ ಚಾರ್ ಕಾಲೇಜಿಗೆ ಬಂದಿರ್ತಾಳೆ. ಆ್ಯಂಡ್ ಅವಳ ಮ್ಯಾಮ್ ಜೊತೆ ಸ್ವಲ್ಪ ಮಾತಾಡ್ತಾಳೆ ಅವಳು. ಆ್ಯಕ್ಚುಲಿ ಮ್ಯಾಮ್ ತುಂಬ ಒಳ್ಳೆಯರಿರ್ತಾರೆ. ಅವರು ಚಾರನ್ನು ತುಂಬ ಜಾಸ್ತಿ ಅರ್ಥ ಮಾಡ್ಕೋತಾರೆ. ನಾವು ನೋಡ್ತೀವಿ ಚಾರ್ನ ತಾಯಿ ಯಾವುದೋ ಒಂದು ಮಾತ್ರೆನ ಪುಡಿ ಮಾಡಿ ಗ್ಲಾಸಿಗಾಗಿ ಮಿಕ್ಸ್ ಮಾಡಿ ತನ್ನ ಗಂಡಗೆ ಕುಡಿಲಿಕ್ಕೆ ಕೊಟ್ಬಿಡ್ತಾರೆ. ಹಾಗೆ ಅವರು ಕೂಡ ಒಳ್ಳೆಯವರಾಗಿರ್ತಾರೆ ಅವ್ರ ಗಂಡ.
ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಕಡೆ ಬುಲಿ ಗ್ಯಾಂಗನ್ನು. ಆ ಬುಲಿ ಗ್ಯಾಂಗ್ ಚಾರಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತದೆ. ಆ್ಯಂಡ್ ಪುನಃ ಒಂದು ಬೆಂಕಿಯನ್ನು ಅವಳ ಫೇಸ್ಗೆ ಹಾಕ್ಲಿಕ್ಕಿರ್ತದೆ. ಯಾಕಂದರೆ ಅವಳ ಒಂದು ಮುಖದಲ್ಲಿ ಒಂದು ಮಾರ್ಕ್ ಇರ್ತದೆ. ಅವಳು ಹೇಳ್ತಾಳೆ ಬರ್ತ್ ಮಾರ್ಕ್ ಅಂತ. ಆ್ಯಂಡ್ ಆ ಟೈಮಲ್ಲಿ ಅವಳ ತಾಯಿ ಬಂದು ಆ ಹುಡುಗಿಯನ್ನು ನೂಕ್ಬಿಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ತಾಯಿಯ ಎಗ್ರೆಷನ್ ಮುಖಾನ. ಆ್ಯಂಡ್ ಅದು ಚಾರ್ಗೂ ಕೂಡ ಫೀಲ್ ಆಗುತ್ತೆ. ಆ್ಯಂಡ್ ಅವರಿಬ್ಬರು ಈ ಥರನೇ ಮಾತಾಡಿ ನಡ್ಕೊಂಡು ಬರ್ತಿರುವಾಗ ಚಾರಿಗೆ ಗೊತ್ತಾಗೋದು ಅವಳ ತಂದೆಗೆ ಏನೋ ಆಗಿದೆ ಅಂತ. ಅವಳು ಓಡ್ತಾಳೆ ಅಲ್ಲಿಗೆ. ಆ್ಯಂಡ್ ಅವ್ರಿಗೆ ಅಟ್ಯಾಕ್ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಚಾರ್ ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾಳೆ. ಆ್ಯಂಡ್ ಅಜ್ಜಿ ಕೂಡ. ಆದರೆ ಅವಳ ತಾಯಿ ಏನೂ ಕೂಡ ರಿಯಾಕ್ಟೇ ಮಾಡ್ತಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇದನ್ನು ನೋಡಿ ಚಾರ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಸೀನ್ ನಂತರ ಆ ತಾಯಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಲೈಕ್ ಒಂದು ಸಾಂಗ್ ಪ್ಲೇ ಮಾಡ್ತಾರೆ, ಚಾರ್ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಚಾರ್ ಹೇಳ್ತಾಳೆ ನೀವು ಡ್ಯಾನ್ಸ್ ಮಾಡಿಬಿಡಿ, ಸಾಕು ಮಾಡಿ ಅಂತ. ಬಟ್ ಅವ್ರು ಕೇಳೋದೇ ಇಲ್ಲ. ಅವಳ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಫೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವಳನ್ನು ದೂಡ್ತಾರೆ ಕೂಡ. ಆ್ಯಂಡ್ ಅವಳ ತಲೆಗೆ ತುಂಬ ಜಾಸ್ತಿ ಪೆಟ್ಟಾಗುತ್ತೆ. ಆ್ಯಂಡ್ ಇವರ ಕಾಲು ಒಂದು ಸ್ವಲ್ಪ ಸ್ಲಿಪ್ಪಾಗಿ ಇವಳು ಬೀಳ್ತಾರೆ. ಬಿದ್ದು ಕೂಡ ಅವರು ನಗ್ತಾ ಇರ್ತಾರೆ. ಅದನ್ನು ನೋಡಿ ಅವಳಿಗೆ ತುಂಬ ಜಾಸ್ತಿ ಹೆದರಿಕೆ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಅವಳು ಸೀದಾ ಹೋಗ್ತಾಳೆ ತನ್ನ ರೂಮ್ಗೆ. ಆ್ಯಂಡ್ ರೂಮ್ಗೆ ಹೋಗಿಲ್ಲ ಅಂದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ರೂಮ್ಗೆ ಹೋಗಿ ಬಾಗ್ಲಾಗ್ತಾಳೆ. ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ತಿರ್ತದೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಲಿಕ್ಕೆ. ಯಾಕಂದರೆ ಪುನಃ ಅದೇ ರೀತಿ ಮಾಡ್ತಾರೆ ಅಂತ ತುಂಬ ಧೈರ್ಯ ಮಾಡಿಕೊಂಡು ಅವಳು ಸ್ಕೂಲಿಗೇನೋ ಬರ್ತಾಳೆ. ಆ್ಯಂಡ್ ಅಲ್ಲಿ ಪುನಃ ಬುಲಿ ಗ್ಯಾಂಗ್ ಇರ್ತಾರೆ. ಆ್ಯಂಡ್ ಅವರು ಒಂದು ಏರಿಯಾಗೆ ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಡೀಟೇಲಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಮ್ಯೂಸಿಯಮ್ಗೆ ಹೋಗಿರ್ತಾರೆ. ಆ್ಯಂಡ್ ಅಲ್ಲಿ ಸುಜೇನ್ ಕೂಡ ತುಂಬ ಬಂದು ಮಾತಾಡಿದಾಳೆ ಚಾರ್ ಜೊತೆ. ಅದನ್ನು ಬುಲಿ ಗ್ಯಾಂಗ್ ಕೂಡ ನೋಟಿಸ್ ಮಾಡ್ತಾ ಇರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅರೋನ್ಗೆ ಯಾರೋ ಓವರ್ ಡೋಸ್ ಕೊಟ್ಟಿದ್ದಾರೆ. ಐ ಮೀನ್ ಪಿಲ್ಸ್ಗಳಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತ. ಅದು ನಿಮಗೆ ಹಿಂದೆ ಗೊತ್ತೇ ಆಗಿರ್ಬೋದು ಯಾರು ಮಾಡಿದ್ದು ಅಂತ. ನಾವು ನೋಡ್ತೀವಿ ಸುಜೇನ್ ಮತ್ತು ಚಾರ್ನ ಮಧ್ಯೆ ಒಂದು ಕೆಮಿಸ್ಟ್ರಿ ಒಳ್ಳೆಯದಾಗಿದೆ. ಆ್ಯಂಡ್ ಅವರು ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ದಾರೆ. ಆ್ಯಂಡ್ ಚಾರ್ ಕೂಡ ತುಂಬ ಖುಷಿಯಲ್ಲಿದ್ದಾಳೆ ಸುಜೇನ್ ಜೊತೆ. ಆ್ಯಂಡ್ ಇಲ್ಲಿ ಅಜ್ಜಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಸಿಗರೇಟ್ ಕೂಡ ಊದ್ತಾರೆ ಆ್ಯಂಡ್ ಸ್ವಲ್ಪ ಮಾತಾಡ್ತಾರೆ. ಆ್ಯಂಡ್ ಸುಜೇನ್ ಕೂಡ ಚಾರ್ಗೆ ಒಳ್ಳೆ ಫ್ರೆಂಡ್ ಆಗಲಿಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಸುಜೇನ್ ಚಾರ್ ಜೊತೆ ಅವಳು ಮನೆಗೆ ಕೂಡ ಬರ್ತಾಳೆ. ಬಟ್ ಅಜ್ಜಿ ಹೇಳ್ತಾರೆ ನೀನು ಮನೆಗೆ ಹೋಗು ಅಂತ. ಸೊ ಸುಜೇನ್ ಸುಮ್ಮನೆ ಕೂತಿರ್ತಾಳೆ ಆ್ಯಂಡ್ ಫೋಟೋ ನೋಡ್ತಿರ್ತಾಳೆ ಅವಳು. ಆ್ಯಂಡ್ ಆ ಟೈಮಲ್ಲಿ ಯಾರೋ ಅವಳು ಹಿಂದೆ ಬಂದು ಲೀವ್ ಅಂತ ಹೇಳ್ತದೆ. ಲೈಕ್ ಅವಳು ತುಂಬ ಜಾಸ್ತಿ ಹೆದರಿಕೆ ಪಡ್ಕೋತಾಳೆ. ನಾವು ಕೂಡ ಆ ಒಂದು ಹೆದರಿಕೆನ ಫೀಲ್ ಮಾಡ್ತೀವಿ. ಆ್ಯಂಡ್ ಅಲ್ಲಿಂದ ಓಡಿ ಹೋಗ್ತಾಳೆ ಸುಜೇನ್. ಚಾರ್ ಅವಳಿಂದ ಹೋಗ್ತಾಳೆ ಏನಾಯಿತು ಅಂತ ಕೇಳೋಕ್ಕೆ. ಬಟ್ ಸುಜೇನ್ ಆ ಟೈಮಲ್ಲಿ ಏನೂ ಹೇಳಲ್ಲ. ಅವಳು ತುಂಬ ಜಾಸ್ತಿ ಹೆದರಿಕೆಯಲ್ಲಿದ್ಲು. ಅವಳು ಲಿಟ್ರಲಿ ಅಲ್ಲಿಂದ ಓಡ್ತಾಳೆ. ಆ್ಯಂಡ್ ಚಾರಿಗೂ ಕೂಡ ಅರ್ಥ ಆಗಲ್ಲ ಈಗ ಏನಾಗ್ತಿದೆ ಅಂತ. ಸೊ ಅವಳ ಅಜ್ಜಿ ಹೇಳ್ತಾರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೀವು ಸೀನ್ ನೋಡಿರ್ಬೋದು. ಆ ಸೀನ್ನ ಒಂದು ಹಿಂದಿನ ಒಂದು ಸ್ಟೋರಿ ಇದೆ. ಅದು ಬಂದುಬಿಟ್ಟು ಇವಳ ತಾಯಿ ಇವಳನ್ನು ಎಲ್ಲಿಗೋ ಕರ್ಕೊಂಡೋಗಿದ್ರಂತೆ. ಆ ಟೈಮಲ್ಲಿ ಇವಳು ಆ ಒಂದು ಬುಟ್ಟಿಯಲ್ಲಿ ಇರಲಿಲ್ಲ ಅಂತೆ. ಇವಳು ಒಂದು ನದಿ ಪಕ್ಕ ಸಿಕ್ಕಿದಂತೆ. ಆ್ಯಂಡ್ ಇವಳು ಸ್ವ್ಯಾಪ್ ಆಗಿದ್ದಾಳಂತೆ. ಇದನ್ನು ಕೇಳಿ ಚಾರ್ಗೆ ತುಂಬ ಜಾಸ್ತಿ ತಲೆ ಬಿಸಿ ಆಗ್ತಿದೆ. ಆ್ಯಂಡ್ ಹೇಳ್ತಾಳೆ ಈ ಒಂದು ಫ್ಯಾಮಿಲಿ ಯಾಕೆ ಈ ಥರ ವಿಯರ್ಡ್ ಇದೆ ಅಂತ. ಸೊ ನಾವು ನೋಡ್ತೀವಿ ಮೇಲೆ ಸೌಂಡ್ ಬರ್ತಿದೆ. ಆ್ಯಂಡ್ ಅಜ್ಜಿ ಹೇಳ್ತಾರೆ ಇವಳು ನಿನ್ನ ಅಮ್ಮ ಅಲ್ಲ, ನಿನ್ನ ಅಮ್ಮ ಅಲ್ಲ ಇವರು. ಆ್ಯಂಡ್ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಅವ್ರು ಬಂದದ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಇವಳು ನಂಬೋದಿಲ್ಲ. ಸೀದಾ ರೂಮ್ಗೆ ಹೋಗಿ ಬಾಗಿಲೆಲ್ಲ ಓಪನ್ ಮಾಡ್ತಾಳೆ ತನ್ನ ಅಮ್ಮನ ಬಳಿ ಕೇಳಲಿಕ್ಕೆ. ಬಟ್ ಅಮ್ಮ ನನಗೆ ಯಾರೋ ಕಟ್ಟಾಗಿರ್ತಾರೆ. ಅದು ಬಂದುಬಿಟ್ಟು ಗ್ರ್ಯಾನಿ. ಆ್ಯಂಡ್ ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಗ್ರ್ಯಾನಿ ಹೊರಗಿರ್ತಾರೆ ಆ್ಯಂಡ್ ಅವಳು ಒಳಗೆ ಹೋಗಿರ್ತಾಳೆ. ಆ್ಯಂಡ್ ಅವಳು ತಾಯಿ ಎದ್ದು ಹೇಳ್ತಾರೆ ಬಾಗಿಲು ತೆಗಿ. ಬಾಗಿಲು ತೆಗೆದ ತಕ್ಷಣ ಅವರು ಆ ಬಾಗಿಲನ್ನು ಹಾಕಿ ಗ್ರ್ಯಾನಿಗೆ ಹೊಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಹೆದರಿಕೆ ಕೊಟ್ಟಿದೆ ಗೈಸ್. ಆ್ಯಂಡ್ ನಾವು ನೋಡ್ತೀವಿ ಚಾರ್ ಕೂಡ ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾಳೆ. ಆ್ಯಂಡ್ ಬಾಗಿಲು ಕೂಡ ಬಂದಾಗಿರ್ತದೆ. ಬೆಳಿಗ್ಗೆ ಅವಳು ಹೇಳ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಕಡೆ ಬುಲಿ ಗ್ಯಾಂಗ್ ಅವರು ಸಿಂಪಲ್ ಟಾಕ್ ಮಾಡ್ತಿರ್ತಾರೆ. ಆ್ಯಂಡ್ ಚಾರ್ ಬೆಳಿಗ್ಗೆ ಎದ್ದು ಸೀದಾ ಕೆಳಗೆ ಬರ್ತಾಳೆ, ತನ್ನ ತಾಯಿಯನ್ನು ಹುಡುಕ್ತಾಳೆ. ಬಟ್ ಅಲ್ಲಿ ಇರೋದಿಲ್ಲ ಅವರು. ಬಟ್ ಗ್ರ್ಯಾನಿಗೆ ತುಂಬ ಜಾಸ್ತಿ ಪೆಟ್ಟಾಗಿರ್ತದೆ. ಐ ಥಿಂಕ್ ಅವರು ಸತ್ತೋಗಿರ್ಬೋದು. ಆ್ಯಂಡ್ ಅವರ ಒಂದು ಸೀಟಲ್ಲಿ ಕೂತಿರ್ತಾರೆ. ಆ್ಯಂಡ್ ಚಾರಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗ್ತಿರ್ತದೆ ತನ್ನ ತಾಯಿಯ ಬಿಹೇವಿಯರ್. ಯಾಕೆಂದರೆ ತಾಯಿ ಬ್ಲಡ್ ಕೂಡ ಹೊರಗೆ ಹಾಕ್ತಿರ್ತಾರೆ. ಆ್ಯಂಡ್ ಅಲ್ಲಿಗೆ ಬರೋದು ಸುಜೇನ್ ಬಂದು ಏನೇನೋ ಹೇಳಿ ಅಲ್ಲಿಂದ ಸೀದಾ ಕರ್ಕೊಂಡು ಹೋಗ್ತಾಳೆ. ಒಟ್ರಾಶಿ ಅವರು ಓಡ್ಕೊಂಡೇ ಹೋಗ್ತಾರೆ. ಆ್ಯಂಡ್ ತಾಯಿ ಕೂಡ ಹೊರಗೆ ಬರ್ತಾರೆ ನಿಲ್ಲು ಚಾರ್ ಅಂತ. ಬಟ್ ಅವ್ರು ನಿಲ್ಲೋದಿಲ್ಲ. ನಾವು ನೋಡ್ತೀವಿ ಸುಜೇನ್ ಮನೆಯಲ್ಲಿ ಚಾರ್ ಇದ್ದಾಳೆ. ಆ್ಯಂಡ್ ಚಾರಿಗೆ ಸ್ವಲ್ಪ ಬಟ್ಟೆಯನ್ನು ಕೂಡ ಅವಳು ತಗೊಳ್ತಾಳೆ. ಆ್ಯಂಡ್ ಅಲ್ಲಿಂದ ಓಡೋ ಪ್ಲ್ಯಾನ್ ಆಗಿರ್ತದೆ ಅವ್ರದ್ದು. ಯಾಕಂದರೆ ಇಲ್ಲೊಂದು ಕ್ರೀಪಿ ಥಿಂಗ್ಸ್ ಆಗ್ತಿದೆ ಅಂತ ಸುಜೇನು ಕೂಡ ಗೊತ್ತು. ಅವಳಿಗೆ ಒಂಥರ ಫೀಲ್ ಆಗಿರ್ತದೆ ಅದು. ನಾವು ನೋಡ್ತೀವಿ ಚಾರ್ನ ತಾಯಿ ಒಂದು ಕೂದಲು ಕೂಡ ಕೆಳಗೆ ಬೀಳ್ತಾ ಇದೆ. ಒಟ್ರಾಶಿ ವಿಯರ್ಡ್ ಒಂದು ಲುಕ್ ಬರಲಿಕ್ಕಿದೆ ಅಂತ ನಮಗೆ ಫೀಲ್ ಆಗುತ್ತೆ. ಇಲ್ಲಿ ನಾವು ನೋಡ್ತೀವಿ ಆ ಬುಲಿ ಗ್ಯಾಂಗ್ನ ಒಬ್ಬಳು ಹುಡುಗಿನ. ಅವಳು ಬಂದುಬಿಟ್ಟು ನಮ್ಮ ಚಾರನ್ನು ಹೊತ್ತಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆ್ಯಂಡ್ ಅವಳ ಫ್ರೆಂಡ್ಸ್ ಅವ್ರು ಹೇಳ್ತಾರೆ ನೀನೇನು ಮಾಡ್ತಿದ್ದೀಯ, ಆ ಥರ ಮಾಡಬೇಡ ಅಂತ. ಅವಳಿಗೆ ಏನಾಗಿತ್ತು ಗೊತ್ತಿಲ್ಲ. ಅವಳು ಚಾರಿಗೆ ಒಂದು
ಮರದ್ದು ಮನೆ ಥರ ಇರ್ತದೆ, ಅದರೊಳಗೆ ಹಾಕಿ ಬೆಂಕಿ ಹಾಕಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಅಲ್ಲಿಗೆ ಒಂದು ವಿಯರ್ಡ್ ಲೇಡಿ ಬರ್ತಾರೆ, ಅದು ಬಂದುಬಿಟ್ಟು ಚಾರ್ನ ಮದರ್. ಅವಳ ಫೇಸ್ ನೋಡಿ ತುಂಬ ಜಾಸ್ತಿ ಹೆದರಿಕೆ ಆಗುತ್ತೆ. ಅವರೆಲ್ಲ ಓಡಿ ಹೋಗ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಕೆಳಗೆ ಬಂದಾಗ ಇವಳು ಅವಳಿಗೆ ಬೆಂಕಿ ಹಾಕಿಬಿಡ್ತಾಳೆ ಆ್ಯಂಡ್ ಹೇಳ್ತಾಳೆ, ಯು ಆರ್ ನಾಟ್ ಮೈ ಮದರ್. ಸೊ ಇಲ್ಲಿಗೆ ಈ ಸೀನ್ ಎಂಡ್ ಆಗುತ್ತೆ. ಸುಜೇನ್ ಬಂದು ಕಾಪಾಡ್ತಾಳೆ ನಮ್ಮ ಚಾರನ್ನು ಅವಳು ಸಮಾಧಾನ ಕೂಡ ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ನೆಕ್ಸ್ಟ್ ಸೀನಲ್ಲಿ ಪೊಲೀಸವ್ರು ಹೇಳ್ತಾರೆ ಬಾಡಿ ಇನ್ನೂ ಸಿಕ್ಕಿಲ್ಲ, ಅದೇ ಹೊತ್ತಿ ಹೋಗಿದೆ ಅಂತೆಲ್ಲ ಮಾತಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಬೆಳಿಗ್ಗೆ ಟೈಮಲ್ಲಿ ಸುಜೇನ್ ತುಂಬ ಜಾಸ್ತಿ ಡಿಸ್ಟರ್ಬ್ ಆಗಿರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಅಲ್ಲಿಗೆ ಎಂಟರ್ ಹೊಡೆಯೋದು ಅವಳ ರಿಯಲ್ ಅಮ್ಮ. ಈಗ ಅವರ ರಿಯಲ್ ಅಮ್ಮ ಬಂದಿದ್ದಾರೆ. ಸೊ ಅವಾಗ ಬಂದಿದ್ದೇ ಬೇರೆ ವ್ಯಕ್ತಿ ಅಂತ ನಮಗೆ ಗೊತ್ತಾಗೋದು. ಅವಳ ಅಮ್ಮ ತುಂಬ ಜಾಸ್ತಿ ನಾರ್ಮಲ್ ಆಗಿರ್ತಾರೆ, ಸ್ವಲ್ಪ ಮಾತಾಡ್ತಾರೆ ಅವರು. ಆ್ಯಂಡ್ ಅಜ್ಜಿ ಏನು ಕಟ್ಟಿಗೆ ಇದು ಮಾಡ್ತಿರ್ತಾರೆ ಅದನ್ನು ಅವಳಿಗೆ ಮಾಡಿ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್, ಈ ಒಂದು ಮೂವಿಯ ಪ್ಲಸ್ ಪಾಯಿಂಟ್ ಅಂದರೆ ಮೇಕಪ್ ಅಂತಲೇ ಹೇಳ್ಬೋದು. ಲೈಕ್ ಮದರ್ ಫೇಸ್ ಒಂದು ಮೇಕಪ್ ಮಾಡಿದ್ರು ನೋಡಿ, ಎಷ್ಟು ರಿಯಲಿಸ್ಟಿಕ್ ಇತ್ತಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ಜಾಸ್ತಿ ರಿಯಲಿಸ್ಟಿಕ್ ಇತ್ತು. ಆ್ಯಂಡ್ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಹೆದರಿಕೆ ಆಗ್ತಿತ್ತು. ಅಫ್ಕೋರ್ಸ್ ಸುಜೇನ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಬೆಸ್ಟ್ ಇದ್ದದ್ದು. ಲೈಕ್ ಅವಳು ತನ್ನ ಫ್ರೆಂಡನ್ನು ಸೇವ್ ಮಾಡ್ತಾಳೆ. ಅವಳು ಗೊತ್ತಿರ್ತದೆ ಇಲ್ಲಿ ಒಂದು ಕ್ರೀಪಿ ಥಿಂಗ್ಸ್ ನಡಿಲಿಕ್ಕಿದೆ, ಅವಳ ಜೀವಕ್ಕೂ ಅಪಾಯ ಇದೆ ಅಂತ. ಆದರೂ ಕೂಡ ಅವಳ ಫ್ರೆಂಡ ಸಾಥ್ ಕೊಡೋದನ್ನು ಬಿಡಲ್ಲ ಅವಳು. ಸೊ ಅದು ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಈ ಮೂವಿಯಲ್ಲಿ. ಎನಿವೇಸ್, ಈ ಮೂವಿ ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ಒಂದು ಮೂವಿಯ ಸ್ಟೋರಿ ಅರ್ಥ ಆಗಿರ್ಬೋದು. ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಾನು ಈ ಚಾನಲ್ ಓಪನ್ ಮಾಡಿದ್ದೆ ಡಾರ್ಕ್ ಥ್ರಿಲ್ಲರ್ ಮೂವೀಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ. ಆ್ಯಂಡ್ ಫೈನಲಿ ಈ ಮೂವಿನ ಎಕ್ಸ್ಪ್ಲೇನ್ ಮಾಡಿ ನನಗೆ ತುಂಬ ಜಾಸ್ತಿ ಖುಷಿಯಾಗಿದೆ. ಸೊ ಈ ರೀತಿ ಮೂವಿಯೇ ಎಕ್ಸ್ಪ್ಲನೇಷನ್ ಬರುತ್ತೆ ಈ ಚಾನಲಲ್ಲಿ. ಥ್ಯಾಂಕ್ ಯು ಗೈಸ್.